ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾವು ಹೊರಗಡೆ ಹೊರಟಿದ್ವಿ, ಹಾಗೆ ಒಂದು ವಿಡಿಯೋನೂ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಅಂದರೆ ನಾವು ಈಶಾ ಫೌಂಡೇಶನ್ಗೆ ಹೊರಟಿದ್ವಿ. ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟರ್ಸ್ ಮುಂದೆ ಇರೋದು ಈಶಾ ಫೌಂಡೇಶನ್. ನಮ್ಮ ಏರಿಯಾಯಿಂದ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಹೋಗೋಕ್ಕೆ. ನಾವು ಹೊರಟಿದ್ದೆ ತುಂಬಾ ಲೇಟಾಗಿತ್ತು, ಸಂಜೆ ಆಗೋಯಿತು ನಾವು ಹೊರಟಿದ್ದು. ಟೈಮ್ ಬಂದು ಇವಾಗ 4 ಗಂಟೆ ಆಗಿದೆ. ನಾವು ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಹೊರಟಿದ್ದು ಲೇಟ್ ಆಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಕೂಡ ಒಂದು ಚೇಂಜಸ್ ಇರುತ್ತೆ, ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಈಶಾ ಫೌಂಡೇಶನ್ಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಅಕ್ಕ ಫ್ಯಾಮಿಲಿ ಹೊರಟಿದ್ವಿ. ಇಲ್ಲೆಲ್ಲ ನೋಡಿ ಸುತ್ತಲೂ ಕೂಡ ಬಂಡೆಗಳು ಅದೆಲ್ಲನೂ ಕೂಡ ಇತ್ತು. ಇಲ್ಲೂ ಕೂಡ ನಾವು ಕೆಲವೊಂದು ಫೋಟೋಸ್ನ ತಗೊಂಡ್ವಿ. ಇಲ್ಲಿ ಫೋಟೋಸ್ ತೆಗಿಯೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗೋ ಅಷ್ಟೊತ್ತಿಗೆ ಟೈಮು ಕೂಡ ಸರಿ ಹೋಯಿತು. ಅಲ್ಲಿ ಲೈಟಿಂಗ್ಸ್ ಶೋ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೂ ನಾವು ಹೋಗೋಕ್ಕೂ ಕೂಡ ಸಂಜೆ ಆಗಿತ್ತು. ಅಲ್ಲಿ ಲೈಟಿಂಗ್ಸ್ದು ಶೋ ಸ್ಟಾರ್ಟ್ ಆಗೋದು 7 ಗಂಟೆ ಮೇಲೇ. ನಾವು ಹೋಗೋಕ್ಕೂ ಕರೆಕ್ಟ್ ಟೈಮ್ ಆಯಿತು. ಇಲ್ಲಿ ಜೋಳ ಕೂಡ ಚೆನ್ನಾಗಿತ್ತು. ಕೆಂಡದಲ್ಲಿ ಸುಟ್ಬಿಟ್ಟು ಕೊಡ್ತಾರೆ ಜೋಳ, ಅದನ್ನು ಕೂಡ ತಿಂದ್ಕೊಂಡು ನಾವು ಹೊರಟ್ವಿ. ಇದೆ ನೋಡಿ ಎಂಟ್ರೆನ್ಸು, ಸದ್ಗುರು ಸನ್ನಿಧಿ ಅಂತ ಹಾಕಿರ್ತಾರೆ ಎಂಟ್ರೆನ್ಸಲ್ಲಿ. ನಾವು ಒಳಗಡೆ ಹೊರಟ್ವಿ. ಇಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ನಾವು ಇನ್ನೇನು ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಮಾಡಿ ನಾವು ಇವಾಗ ಹೊರಡಬೇಕು. ನೋಡಿ, ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆಗಿತ್ತು ನಾವು ಈಶಾ ಫೌಂಡೇಶನ್ಗೆ ಹೋಗಿ. ಇವಾಗಂತೂ ತುಂಬಾ ಚೇಂಜಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ನಾವು ಇನ್ನೇನು ಕಾರ್ ಪಾರ್ಕಿಂಗ್ ಮಾಡಿ ಹೊರಟ್ವಿ. ನೋಡಿ, ನಮ್ಮ ಅಕ್ಕ ಮತ್ತು ಕಾವ್ಯ ಅವರೆಲ್ಲರೂ ಕೂಡ ಹೊರಟಿದ್ದೀವಿ. ಇಲ್ಲಿ ಹಂಗೆ ಸ್ನ್ಯಾಕ್ಸ್ ತಿಂದ್ವಿ, ಚೆನ್ನಾಗಿತ್ತು. ಇಲ್ಲಿ ಬೇಲ್ಪುರಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದರು. ನನ್ನ ಫೇವ್ರೆಟ್ ಮೆಣಸಿನ್ಕಾಯಿ ಬಜ್ಜಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮೆಣಸಿನ್ಕಾಯಿ ಬಜ್ಜಿ ಅಂದರೆ. ಹಾಗೆ ಬೇಲ್ಪುರಿ ಎಲ್ಲ ತಗೊಂಡು ತಿಂದ್ಬಿಟ್ಟು ಹೊರಟ್ವಿ. ಇಲ್ಲಿಂದ ನಾವು ಇನ್ನೂ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ಯಾಕಂದರೆ ಕಾರು ಅಲ್ಲಿ ತನಕ ಹೋಗಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಜನ ನೋಡಿಕೊಂಡು ವಾಪಸ್ ಬರ್ತಾಯಿದ್ರು, ಇನ್ನು ಸ್ವಲ್ಪ ಜನ ಅಲ್ಲೇ ಇದ್ದರು. ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದರು. ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಬಸ್ ಕೂಡ ಹೋಗುತ್ತೆ ಅಲ್ಲಿಗೆ. ಬಸ್ಸದು ಅಷ್ಟೊಂದು ಐಡಿಯಾ ನನಗೆ ಗೊತ್ತಿಲ್ಲ, ಆದರೆ ತುಂಬ ಜನ ಓನ್ ವೆಹಿಕಲಲ್ಲೇ ಬಂದಿದ್ದರು. ಬರೀ ಕಾರಲ್ಲೇ ತುಂಬ ಜನ ಬಂದಿದ್ದರು. ಬಸ್ಸಲ್ಲೂ ಬರ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ನನ್ನ ಹಸ್ಬೆಂಡ್ ಕೂಡ ಹಾಗೆ ಲಕಿತ್ ಕೂಡ ಹೋಗ್ತಾ ಇದ್ದಾನೆ ಅಲ್ಲೇ ಈಶಾ ಫೌಂಡೇಶನ್ನು. ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ಏನು ಬೇಕು ಎಲ್ಲನೂ ತಿಂದ್ಕೊಂಡು ವಾಕ್ ಮಾಡ್ಕೊಂಡು ಬರ್ತಾಯಿದ್ರು. ಸಂಜೆ ಟೈಮು ಸದ್ಯ ಮಳೆ ಬರಲಿಲ್ಲ, ವೆದರ್ ಅಂತೂ ಚೆನ್ನಾಗಿತ್ತು. ಸದ್ಯ ನಮ್ಮ ಪುಣ್ಯಕ್ಕೆ ಮಳೆ ಅಂತೂ ಬರಲಿಲ್ಲ ಆವಾಗ. ನೋಡಿ, ನಮ್ಮ ಅಕ್ಕನೂ ಕೂಡ ಹೋಗ್ತಾ ಇದ್ದಾಳೆ. ಇಲ್ಲಿಂದ ಹೋದರೆ ಈಶಾ ಫೌಂಡೇಶನ್, ಇಲ್ಲೂ ಕೂಡ ನಾವು ಸುಮಾರು ಫೋಟೋಸ್ ತೆಕ್ಕೊಂಡ್ವಿ. ಫೋಟೋಸ್ ಎಲ್ಲ ತೆಕ್ಕೊಳ್ಳೋ ತನಕ ಇನ್ನೇನು ಸಂಜೆ ಆಗೇ ಬಿಡ್ತು. 7 ಗಂಟೆ ಮೇಲೆ ಇಲ್ಲಿ ಶೋ ಸ್ಟಾರ್ಟ್ ಆಗೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ₹1 ಇದು ಎಂಟ್ರೆನ್ಸ್ ಪ್ರೈಸ್ ಅಂತ ಏನೂ ತಗೊಳ್ಳಲ್ಲ, ಅಷ್ಟು ಚೆನ್ನಾಗಿತ್ತು. ಮಕ್ಕಳು ಕೂಡ ಎಲ್ಲ ಕೂಡ ಎಂಜಾಯ್ ಮಾಡಿದ್ವು. ನಾವು ಕೂಡ ಎಂಜಾಯ್ ಮಾಡ್ತೀವಿ. ನೀವು ಕೂಡ ಮುಂದೆ ಬರೋ ವಿಡಿಯೋಗೆ ಎಂಜಾಯ್ ಮಾಡಿ ಫ್ರೆಂಡ್ಸ್. ಓಕೆ, ನೀವು ಈ ವಿಡಿಯೋನ ಎಂಜಾಯ್ ಮಾಡಿ. शंकर महादेवा शिव शंभो शंकर महादेवा, शंभो शंकर महादेवा शिव शंभो शंकर महादेवा, शंभो शंकर महादेवा शिव शंभो शंकर महादेवा, शंभो शंकर हर हर महादेवा.
15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union, only 7 seekers remained as they could not tear themselves away from him. ನೋಡಿದ್ರಲ್ಲ ಫ್ರೆಂಡ್, ಈಶಾ ಫೌಂಡೇಶನ್ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ಎಲ್ಲ ಮುಗೀತು, ಇವಾಗ ಮನೆಗೆ ಹೊರಡೋಣ ಅಂತ ಹೊರಟಿದ್ದೀವಿ. ಇಲ್ಲೇ ಹೊರಗಡೆ ಊಟ ಮಾಡಿಕೊಂಡು ಇವಾಗ ನಾವು ಮನೆಗೆ ಹೊರಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.